ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್. ಆಕ್ಚುಲಿ ಗೈಸ್ ಇದೇನು ಗೊತ್ತಾ, ನಮ್ಮ ಪಾಪುಗೆ ಒಂದು ಪೇಂಟಿಂಗ್ ಬಾಕ್ಸ್ ತೊಗೊಂಡು ಬಂದಿದ್ವಿ. ಮನೆ ಹೋದಾಗ ಅವ ವಿಡಿಯೋ ಕಾಲ್ ಮಾಡಿದ್ದ ನನಗೆ. ವಿಡಿಯೋ ಕಾಲ್ ಮಾಡಿ ತೋರ್ಸನಕತ್ತ. ಸೊ ಅವ್ನಿಗೆ ಒಂದು ಖುಷಿ ಇಲ್ಲ, ಅದಕ್ಕೆ ನಾ ಏನು ಮಾಡಿದೆ, ಹಂಗೆ ಸುಮ್ಮ ಅವ ಯಾವ್ಯಾವ ಕಲರ್ ಹೇಳ್ತಾನಲ್ಲ ಅದನ್ನೆಲ್ಲ ಈ ಥರ ಮಾಡ್ಕೊತಿದ್ದೆ. ಸೊ ಇಷ್ಟೆಲ್ಲ ಪೇಜ್ ಹಾಕಿ ವೇಸ್ಟ್ ಮಾಡೋದಂತ ಇವತ್ತು ಕಂಟೆಂಟ್ ಇದ್ರಾಗ ರೆಡಿ ಮಾಡ್ಕೊಂಡಿದ್ದೆ. ಹಂಗೆ ಪ್ರಾಕ್ಟೀಸ್ ಮಾಡತ್ತಿದ್ದೆ. ಬಿಳಿ ಬೋರ್ಡ್ ಕಾಣತೈತ್ರಿ. ಆ 4 ಪಾಯಿಂಟ್ಸ್ ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾಳೆ 40 ಪಾಯಿಂಟ್ಸ್ ಇನ್ನೂ 4 ಜನಕ್ಕೆ ಹೇಳ್ತಿದ್ದಾರೆ. ಲೆಕ್ಚರ್ ಆಗಿಲ್ಲ ಚಲೋ ಆತಿ, ಎಷ್ಟು ಹುಡುಗರು ಜೀವನ ಹಾಳು ಮಾಡ್ತಿದ್ದೆ. ಆಗಿದ್ರಂತೂ ನಾನು ಎಂಟ್ರಿ ಕೊಟ್ಟ ತಕ್ಷಣ ಜನ ಹುಡುಗರು ಯಾವ್ಯಾವ ಕ್ಲಾಸ್ ಬಂಕ್ ಹಾಕಿರಲ್ಲಪ್ಪ ಎಲ್ಲ ಹುಡುಗುತ್ತಿದ್ರು. ಮದುವೆ ಇಲ್ಲಂದ್ರೆ ಆಡ್ತಿದ್ದೇನು, ರೆಕ್ಕೆ ಬರ್ತಿದ್ದೇವು ನೀವು ಎರಡ. ರೆಕ್ಕೆ ಬರಲಿಲ್ಲ ಅಂದ್ರೆ ರೆಕ್ಕೆ ಇರಂತ ಇರೋ ಫ್ರೆಂಡ್ ಆಗ್ತಿದ್ದೆ. ಇವಾಗೂ ಆರು ಕರ್ಕೊಂಡಾರ ನನ್ನ ಪೈಸಾ ನೀವು ಒಬ್ಬ ಆರ ಪೈಸಾ ಬರ ಎಲ್ಲಿಂದ ಬರ್ತಾವ. ಪೈಸಾ ಚಾಹಿಯೇ ಮೇರಾ ದೋಸ್ತ್. ನಾವು ಈ ಒಂದು ರೆಸಿಪಿ ಮಾಡ್ಲಿಕ್ಕೆ ಫ್ರೂಟ್ಸ್ ಯಾವ್ದು ಬೇಕಾದ ಹಣ್ಣು ತಗೋರಿ, ಅಥವಾ ಮಿಕ್ಸ್ ಹಣ್ಣುಗಳನ್ನು ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ಮನ್ಯಾಗ ನಮ್ದ ಇದು ಮರ ಸೇಬು ಅಂತಾರಲ್ಲ, ಅದು 2 ಉಳಿದಿತ್ತು. ಅಂಡ್ ಇನ್ನೊಂದು 2 ದಿನ ಬಿಟ್ರೆ ಅದು ಹಾಳಾಗ್ತಿತ್ತು. ಹಂಗಾಗಿ ನಾ ಇದ ಹಣ್ಣನ್ನ ಫುಲ್ ತಗೊಂಡ್ಬಿಟ್ಟೇನಿ. ಸೊ ಈ ತರ ಒಂದ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗ ಮಿಕ್ಸ್ ಫ್ರೂಟ್ಸ್ ಯಾರು ತಗೋರಿ, ಅಥವಾ ನಿಮ್ಗೆ ಯಾವ್ದಾರು ಇಷ್ಟ ಆಗಿದ್ದು 1-2 ಮನೆಯೊಳಗೆ ಯಾವ್ದು ಅವೈಲೇಬಲ್ ಇರ್ತದಲ್ಲ ಆ ಒಂದು ಹಣ್ಣನ್ನ ನೀವು ಈ ತರ ತಗೋಬೇಕು. ಅಂಡ್ ಇದು ಸಬ್ಜಾ ಸೀಡ್ಸ್, ಇದು ಆಕ್ಚುಲಿ ವೇಟ್ ಲಾಸ್ಗೆ ಹೆಲ್ಪ್ ಆಕೈತಿ. ಹಿಂಗಾಗಿ ಇದನ್ನ ಹಾಲೊಳಗರ ನೆನೆ ಇಟ್ಕೋಬಹುದು, ನೀರ ಒಳಗರ ನೆನೆ ಇಟ್ಕೋಬೇಕು. ಏನ್ ಜಾಸ್ತಿ ಕಾಸ್ಟ್ಲಿ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಇದು ಡಿಮಾರ್ಟ್ ಒಳಗೆಲ್ಲ ಅವೈಲೇಬಲ್ ಐತಿ. 78 ರೂಪಾಯಿಗೆ ಇಷ್ಟ ಸಿಗ್ತದೆ ನಿಮ್ಗೆ 100 ಗ್ರಾಮ್. ಅಂಡ್ ಆರಾಮ್ ಇದೊಂದು 3 ರಿಂದ 6 ತಿಂಗಳ ಮಟ್ಟ ಬರ್ತೈತೆ. ಅಂದ್ರೆ ಸ್ವಲ್ಪ ಯೂಸ್ ಮಾಡೋದಿರ್ತದ ಹಿಂಗಾಗಿ. ಸೊ ಇದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ತಗೊಂಡೇನಿ. ಅಂಡ್ ಇಲ್ಲಿ ನಾನು ಹಾಲು ಯೂಸ್ ಮಾಡತ್ತಿಲ್ಲ, ಅದ್ರ ಬದಲಾಗಿ ಮೊಸರು ಯೂಸ್ ಮಾಡತ್ತೇನಿ. ಮೊಸರನ್ನು ಅಷ್ಟೇ ಡಯಟ್ ನಾವು ಮಾಡತ್ತೇವಿ, ವೇಟ್ ಲಾಸ್ ಮಾಡತ್ತೇವಿ ಅಂದಾಗ ಅದು ಯೂಸ್ ಆಗ್ತದ. ಅಂಡ್ ಇನ್ನು ಪುಟಾಣಿ, ಇದಕ್ಕೇನಂತೀರ ನೀವು? ಹುರ್ಗಡ್ಲೆ. ಅಂಡ್ ಜೊತೆಗೆ ಅಷ್ಟ ಒಂದ್ ಚೂರದು ಪ್ಲೇನ್ ಓಟ್ಸ್, ಮಸಾಲಾ ಓಟ್ಸ್ ಅಲ್ಲಿ ಮತ್ತೆ ಜಸ್ಟ್ ಇದಿದ್ರು ನಡೀತದ, ಇಲ್ಲಂದ್ರೂ ನಡೀತೈತಿ. ಸೊ ಇಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ ತಗೊಂಡೇನಿ. ಬಿಕಾಸ್ ನಾವೊಂದು ವೇಟ್ ಲಾಸ್ ಸಲುವಾಗಿ ಬೇರೆ ಒಂದಷ್ಟು ಅಡಿಗೆ ಎಲ್ಲ ಸ್ಕಿಪ್ ಮಾಡತ್ತೇವೆ ಅಂದಾಗ ನಮ್ದು ಪ್ರೋಟೀನ್ ಎಲ್ಲಾನು ಇರ್ಬೇಕಾಗ್ತದ ಫುಡ್ ಒಳಗೆ. ಹಿಂಗಾಗಿ ಇಲ್ಲಿ ಒಣ ದ್ರಾಕ್ಷಿ. ಅಂಡ್ ನಾವು ವೇಟ್ ಲಾಸ್ ಮಾಡುವಾಗ ಸಕ್ಕರೆನ ತಿನ್ಬಾರ್ದು, ಹಿಂಗಾಗಿ ಚೂರಲ್ಲ. ಅಂಡ್ ಇಲ್ಲಿ ಗೋಡಂಬಿ, ಬಾದಾಮ ಮತ್ತಿದು ಖರ್ಜೂರ. ಸೊ ಫಸ್ಟ್ ನಾ ಏನ್ ಮಾಡ್ತೇನೆ ಅಂದ್ರೆ, ಇವು ಏನು ದ್ರಾಕ್ಷಿ ಅದಾವಲ್ಲ, ದ್ರಾಕ್ಷಿ, ಬೆಲ್ಲ, ಈ ಡ್ರೈ ಫ್ರೂಟ್ಸ್ ಎಲ್ಲಾನು ರುಬ್ಕೋಬೇಕಾಗ್ತದ. ಸೊ ಇದು ಜಸ್ಟ್ ಒಂದೇ ಒಂದು ಸ್ಪೂನ್ ಅದು ಅಷ್ಟೇ ಓಟ್ಸ್ ತಗೋತೇನೆ, ಜಾಸ್ತಿ ತಗೊಳತಿಲ್ಲ. ಒಂದು ಥಿಕ್ನೆಸ್ ಕೊಡ್ತದ. ಅಂಡ್ ಓಟ್ಸ್ ವೇಟ್ ಲಾಸ್ಗೂ ಮತ್ತೆ ಹೊಟ್ಟಿ ಫುಲ್ ಇಡಕ್ಕೆ ಹೆಲ್ಪ್ ಮಾಡ್ತೈತಿ. ಅಂಡ್ ಜೊತೆಗೆ ಇದು ಪುಟಾಣಿ. ಸೊ ಇದೇನೈತಲ್ಲ, ಇದು ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಡ್ರೈ ಫ್ರೂಟ್ಸ್ ನೀವು ಜಾಸ್ತಿನೂ ಆ್ಯಡ್ ಮಾಡ್ಕೋಬಹುದು, ಕಡಿಮೆನೂ ಆ್ಯಡ್ ಮಾಡ್ಕೋಬಹುದು, ಇಲ್ಲದೆ ಇದ್ದಾಗ ಒಂದೊಂದು ದಿನ ಸ್ಕಿಪ್ ಅನ್ನು ಮಾಡ್ಕೋಬಹುದು, ಅದು ನಿಮ್ಮ ಮೇಲೆ. ಸೊ ನೋಡ್ಕೋಬಹುದು, ಈ ತರ ಒಂದು ಪೌಡರ್ ರೆಡಿ ಆಗ್ಯದ. ಇದೇನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ನಾವು ಈ ಹಣ್ಣಿನ ಮೇಲೆ ಹಾಕೋಬೇಕು. ಯಾಕಂದ್ರೆ ನಮ್ಗೆ ಡಯಟ್ ಮಾಡತ್ತೇವೆ ಅಂದ ತಕ್ಷಣ ಬರೇ ನಾವು ಸಪ್ಪೆ ತಿನ್ನಾಕನೂ ಆಗಂಗಿಲ್ಲ. ಸ್ವಲ್ಪ ಟೇಸ್ಟಿ ಇತ್ತಂದ್ರೆ ಸ್ವಲ್ಪ ಚಲೋ ಅನಿಸ್ತದ. ಇಲ್ಲಾಂದ್ರೆ 2-3 ದಿನಕ್ಕೆ ನಮ್ದು ಡಯಟ್ ಪ್ಲಾನ್ ಫ್ಲಾಪ್ ಆಗಿರ್ತೈತಿ, ಮೂಡ್ ಆಫ್ ಆಗಿ. ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಮೊಸರ. ಬಹಳಷ್ಟು ಜನ ಮೊಸರನ್ನ ಬದಲೇ ಹಾಲನ್ನ ಯೂಸ್ ಮಾಡ್ತಿರ್ತಾರೆ. ಬಟ್ ಹಾಲ್ಕಿಂತ ನೀವು ಡಯಟ್ ಒಳಗೆ ಮೊಸರು ಯೂಸ್ ಮಾಡ್ರಿ. ಒಂದೊಂದು ದಿನ ಇದ ಸೇಮ್ ಒಂದು ರೆಸಿಪಿಗೆ ನೀವು ಹಾಲನ್ನು ಯೂಸ್ ಮಾಡ್ಕೊಳ್ರಿ. ಸೊ ಒಂದೇ ದಿನ ಸೇಮ್ ತಿಂದಿದ್ದ ಬೋರ್ ಆಗಂಗಿಲ್ಲ ನಿಮಗೆ. ಸೊ ಈ ಥರ ಜೇನುತುಪ್ಪ, 1 ಸ್ಪೂನ್ ಜೇನುತುಪ್ಪ. ಜೊತೆಗೆ ಇದೇನು ನಾವು ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ವಲ್ಲ ಹಾಲೊಳಗೆ, ಇದನ್ನ ನೀವು ನೀರೊಳಗೂ ಇಟ್ಕೋಬಹುದು. ಸೊ ಇದನ್ನ ನೋಡ್ಕೊಂಡು ಹಾಕೊಳ್ರಿ. ಈ ಥರ ನಂಗೆ ಇದು ಸ್ವಲ್ಪ ಜಾಸ್ತಿ ಅನ್ಸಿತಾನಂತಲೇ ತಿಡ್ಲಿಕತ್ತೇನಿ. ಗೈಸ್, ಇಲ್ಲಿ ಹೆಲ್ದಿ ಆದಂಥ ಒಂದು ಮಸ್ತನ್ನ ಬ್ರೇಕ್ಫಾಸ್ಟ್ ರೆಡಿ ಆಗೈತಿ. ಸೊ ಇದನ್ನ ಆರ್ಯವ್ರಿಗೆ ಕೊಡೋನು. ಆ್ಯಂಡ್ ಅವ್ರಿಗೆ ಇಷ್ಟ ಆಗ್ತೈತಿಲ್ಲೋ ನೋಡೋನು. ಬಿಕಾಸ್ ರುಚಿನೂ ಇರಬೇಕಾಗ್ತದೆ. ಡಯಟ್ ಅಂದ ತಕ್ಷಣ ಎಲ್ಲ ಬಿಟ್ಟು ಬರೇ ಪ್ಲೇನ್ ತಿನ್ನೋದಲ್ಲ. ಸೊ ಏನಿದು ಚಸ್ಮಾ ಗಿಸ್ಮಾ ಹಾಕೊಂಡು ತಿನ್ನತ್ತೀರಿ, ಹೆಂಗೈತಿ? ಆನೆಸ್ಟಾಗಿ ಹೇಳ, ಚಂದ ಅನ್ಸಾತೈತೋ ಅಥವಾ ಏನು ಬೋರಿಂಗ್ ಅನಿಸ್ತೈತೋ? ಇಲ್ಲ ಬೆಲ್ಲ ಹಾಕೇನಿ. ಅದ ಹಣ್ಣು ಸ್ವಲ್ಪ ಜಾಸ್ತಿ ಸ್ವೀಟ್ ಇತ್ತ, ಒಂಚೂರು ಬೆಲ್ಲ ಜಾಸ್ತಿ ಆದಂಗೆ ಆತೇನ? ಕರೆಕ್ಟ್ ಆಯ್ತು? ಕರೆಕ್ಟ್ ಅದಲ್ಲ? ಬೆಲ್ಲ ಹಾಕೇನಿ, ಚಲೋ ಐತ್ಲಾ? ಇನ್ನೂ ಸ್ವಲ್ಪ ಮೊಸರು ಬೇಕಿತ್ತೇನ? ಕರೆಕ್ಟ್ ಅದಲ್ಲ? ಅಂದ್ರೆ ಇಲ್ಲಿ ಫ್ರೂಟ್ ಜಾಸ್ತಿ ಆಯ್ತು, ಹಣ್ಣು ಜಾಸ್ತಿ ಆಯ್ತು. ಕರೆಕ್ಟ್ ಅದ.
ಅವಾಗ ಅರ್ಧ ಎತ್ತಿಟ್ಟಿದ್ರೆ ಆಯ್ತು. ಅರ್ಧ ಎತ್ತಿಡ್ಬೇಕಿತ್ತು. ಸೊ ಗೈಸ್ ಅಕಾರ್ಡಿಂಗ್ ಟು ನಿಮ್ಮೊಂದು ಕನ್ಸಿಸ್ಟೆನ್ಸಿ ಮನ್ಯಾಗ ಎಷ್ಟು ಜನ ತಿನ್ನೋರ್ದವ್ರು ನೋಡ್ಕೊಂಡು ಕಾಸು ನೀವು ಮಾಡ್ರಿ. ಆ್ಯಂಡ್ ಹಣ್ಣು ಜಾಸ್ತಿ ಹಾಕಕ್ಕೆ ರೀಸನ್ ಏನಂದ್ರೆ ಹೊಟ್ಟೆ ಫುಲ್ ಆಗ್ಬೇಕಲ್ಲ. ಈಗ ಹೆಂಗಾಕೈತಿ ನಾವು ಒಮ್ಮೆ ಡಯಟ್ ಅಂತೇಳಿ ಅರ್ಧ ತಿಂತೇವೆ ಗೊತ್ತು ಅಂದ್ರೆ 2 ಚಪಾತಿ ತಿನ್ನೋರು ಒಂದೇ ತಿಂತೇವೆ ಗೊತ್ತಾ. ಅವಾಗ ನಮ್ಗೆ ಏನೋ ಒಂಥರ ಫೀಲ್ ಆಗಿರ್ತೈತಲ್ಲ ಒಬ್ಬೊಬ್ಬರಿಗೆ. ಒಂದಷ್ಟು ಜನ ಮೈಂಡ್ ಸೆಟ್ ಸ್ಟ್ರಾಂಗ್ ಇರ್ತೈತಿ, ಅವ್ರ ಇದು ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಜನಕ್ಕೆ ಅಷ್ಟು ಸ್ಟ್ರಾಂಗ್ ಇರಂಗಿಲ್ಲ ಮನ್ಸ. ಅಯ್ಯೋ ನಾ ಏನು ತಿಂದಿಲ್ಲ ಅಂತ ಮತ್ತೆ ಬೇರೆ ಏನಾರು ತಿಂದ್ಬಿಡ್ತಾರ ಅವ್ರು 2 ತಾಸು ಗ್ಯಾಪ್ ಒಳಗೆ. ಮತ್ತೆ ಇದಂದ್ರೆ ಫುಲ್ ವಿಟಮಿನ್ ಪ್ರೋಟೀನು ನಿಮ್ಗೆಲ್ಲ ಸಿಗುತ್ತೆ. ಏನಕ್ಕಂದ್ರೆ ಫ್ರೂಟ್ಸು, ಚಿಯಾ ಮತ್ತೆ ಡ್ರೈ ಫ್ರೂಟ್ಸು, ಕರ್ಡು, ಬೆಲ್ಲದಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರುತ್ತೆ. ಸೊ ಅದರಿಂದ ನಿಮ್ಗೆ ಹೆಲ್ತಿ ಬ್ರೇಕ್ಫಾಸ್ಟ್ ನೋಡಿ. ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಣ್ಣ ವೆಜಿಟೇಬಲ್ಸ್ ಪ್ಲೇಟ್ ತುಂಬ ತಿನ್ರಿ ನೀವು. ಬಟ್ ಕಂಡೀಷನ್ ಇವಾಗ ತಿಂದ್ರೆ ನೀವು ಮಧ್ಯಾಹ್ನ ಊಟದವರೆಗೆ ಏನು ತಿನ್ಬೇಡಿ. ಇಷ್ಟ ಬಿಡ್ಬೇಕು. ತಿನ್ನ ಫೀಲ್ ಆಗಬಿಡಿ ಜಾಸ್ತಿ ತಿಂದಾಗ. ಆದ್ರೂ ಅಪ್ಪಿ ಆತಂದ್ರೆ ಸ್ವಲ್ಪ ನೀರು ಕುಡಿಯೋದು ಅಥವಾ ಇನ್ನೊಂಚೂರು ಅಂದ್ರೆ ಅಟ್ಲೀಸ್ಟ್ ಒಂದು ಬ್ರೇಕ್ಫಾಸ್ಟ್ ಈ ತರ ಹಸಿದಂತಾರಲ್ಲ, ಫ್ರೈ ಮಾಡದೇ ಇರೋದ ವಿದೌಟ್ ಆಯಿಲ್ ತಿನ್ಬೇಕು. ಮಸಾಲ ಗಿಸಾಲ ಏನಿಲ್ಲ ಇದ್ರೊಳಗ. ಹಂಗ ನೀವು ಎಣ್ಣೆ ಮತ್ತೆ ಕ್ರಿಸ್ಪಿ ಐಟಮ್, ಎಣ್ಣೆ ಕರ್ದಿದಂತ ಪದಾರ್ಥಗಳು ಮತ್ತೆ ಶುಗರ್ ಇವೆರಡು ಕಂಟ್ರೋಲ್ ಮಾಡಿದ್ರೆ ಆರಾಮ್ ಆಗ್ತದ. ಎಲ್ಲ ನಡೀತದ. ಸೊ ಮೊಸರಂತ್ರು ಡಯಟ್ ಒಳಗೆ ಆಲ್ಮೋಸ್ಟ್ ಒಂದೊಂದು ಬೌಲ್ ತಿನ್ನಬೇಕಾಗ್ತೈತಿ. ಸೊ ಈ ತರ ಮಾಡ್ಕೊಂಡು ತಿಂದ್ರೆ ರುಚಿನೂ ಇರ್ತೈತಿ ಮೇನ್ ಅಂದ್ರ. ಸೊ ತಿನ್ಬೋದು. ಸೊ ಈಗ ಆರ್ಯ ಅವ್ರ ಆಫೀಸ್ಗೆ ಹೊಂಟಾರು, ತಿಂದ ಕಾಸ ಹೋಗ್ತಾರಂತ. ಮಧ್ಯಾಹ್ನವರೆಗೆ ಊಟ ಮಾಡ್ದಂಗಂತ ಅನ್ಕೊಂಡು ಹೊಂಟಾರು. ಆಮೇಲೆ ಹೇಳ್ತಾರೆ ಏನ್ ಮಾಡ್ತಾರಂತ. ಹೆಂಗ ನಾ ತಿನ್ನೋದೇ ಇಲ್ಲ ಮಧ್ಯಾಹ್ನದಲ್ಲಿ. ನಾನು ಏನಾದ್ರು 12:30 ಮಾಡ್ರೆ ಅವ್ನು 11 ಟೀ ಕುಡಿತೀನಿ ಅಷ್ಟೇ. ಸೊ ಮಸ್ತ್ ಬ್ರೇಕ್ಫಾಸ್ಟ್ ಇದೆ, ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಸೊ ಹಿಂಗೆ ಹೆಂಗ್ ಮಾಡೋದು ಅಂತಲೂ ನಿಮಗೆ ಆಲ್ರೆಡಿ ನಾವು ತೋರಿಸಿದ್ದೀವಿ ಈ ವಿಡಿಯೋದಾಗ. ಸೊ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೆಲ್ತಿ ಬ್ರೇಕ್ಫಾಸ್ಟ್ನ ಎವ್ರಿ ವೀಕಲ್ಲಿ ಅಂದರೆ ಒಂದು ದಿನ ಒಂದು ರೋಟೀನ್ ನೆಟ್ ಮಾಡ್ಕೊಡಿ. ದಿನದಲ್ಲಿ ಬೆಳಗ್ಗೆ ಹೊತ್ತು ಒಂದು ಬ್ರೇಕ್ಫಾಸ್ಟ್ ಅಭ್ಯಾಸ ಮಾಡ್ಕೊಳ್ಳಿ, ಹೆಲ್ತಿ ಬ್ರೇಕ್ಫಾಸ್ಟು. ಸೊ ಈ ಕಡೆ ನಿಮಗೆ ಫ್ರೂಟ್ಸು ತಿನ್ನಂಗೆ ಆಯ್ತದೆ, ಡ್ರೈ ಫ್ರೂಟ್ಸು ತಿನ್ನಂಗೆ ಆಯ್ತದೆ, ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. ಸೊ ಹೋಪ್ ನಮ್ಮ ಈ ಹೆಲ್ತಿ ಬ್ರೇಕ್ಫಾಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ